ಇವತ್ತು ವಾಣಿಜ್ಯ ಇಲಾಖೆಯ ವತಿಯಿಂದ GST ಗೂಡ್ಸ್ ಅಂಡ್ ಸರ್ವಿಸ್ ಅದರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಇದು 7ನೇ ವರ್ಷ ತುಂಬಿರ್ತಕ್ಕಂಥದ್ದು. 2017 ಜುಲೈ 1ನೇ ತಾರೀಕು ಜಾರಿಗೆ ಬಂದಿತ್ತು. ಹಾಗಾಗಿ ಇವತ್ತಿಗೆ 7 ವರ್ಷಗಳು ಪೂರ್ತಿಯಾಗಿದೆ. ಅದರ ಸವಿ ನೆನಪಿಗಾಗಿ ಈ ದಿನವನ್ನು GST ದಿನವನ್ನಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಇದರಲ್ಲಿ ತೆರಿಗೆ ಹೆಚ್ಚು ಶೇಖರಣೆ ಮಾಡಿರ್ತಕ್ಕಂಥ ಅವರಿಗೆ ಪ್ರಶಸ್ತಿಗಳನ್ನು ಕೂಡ ಕೊಟ್ಟಿದ್ದೀವಿ. ಯಾರ್ಯಾರು ಹೆಚ್ಚು ತೆರಿಗೆ ವಸೂಲು ಮಾಡಿದ್ದಾರೆ ಮತ್ತು ಪ್ರಶಸ್ತಿಗಳನ್ನು ಸ್ವೀಕಾರ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ಸರ್ಕಾರದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಸುಮಾರು 10 ಲಕ್ಷಕ್ಕಿಂತಲೂ ಹೆಚ್ಚಾಗಿ GST ನೋಂದಣಿ ಪಡೆದ ತೆರಿಗೆದಾರರು ಇರ್ತಾರೆ. 10 ಲಕ್ಷಕ್ಕೂ ಹೆಚ್ಚು. ಈ ತೆರಿಗೆ ಹೆಚ್ಚು ಶೇಖರಣೆ ಮಾಡಿದ್ರೆ ರಾಜ್ಯದ ಅಭಿವೃದ್ಧಿ ಕೆಲಸಗಳು ಹೆಚ್ಚು ಮಾಡಲಿಕ್ಕೆ ಸಾಧ್ಯ. ತೆರಿಗೆ ಪದ್ಧತಿ ಅದೇನು ಪ್ರಜಾ ಸರ್ಕಾರ ಬಂತಮಿಂದ ಪ್ರಾರಂಭ ಆದದ್ದಲ್ಲ. ಇಂದಿನ ರಾಜರುಗಳ ಕಾಲದಲ್ಲೂ ಕೂಡ ತೆರಿಗೆ ಪದ್ಧತಿ ಇತ್ತು. ಆಗಲೂ ತೆರಿಗೆ ವಸೂಲು ಮಾಡ್ತಾ ಇದ್ರು. ಅವಕ್ಕೆಲ್ಲ ಅನೇಕ ಶಾಸನಗಳನ್ನು ನಾವು ನೋಡಲಿಕ್ಕೆ ಸಾಧ್ಯ. ಮೊದಲು ಕನ್ನಡ ನಾಡಿನಲ್ಲಿ ಕನ್ನಡ ರಾಜ್ಯ ಸ್ಥಾಪನೆ ಮಾಡಿದಂಥ ಕದಂಬರು ದಕ್ಷಿಣ ಭಾರತದಲ್ಲಿ ಮಾರಾಟ ತೆರಿಗೆ ವಿಧಿಸಲು ಆರಂಭಿಸಿದರು ಅಂತ ಶಾಸನಗಳಿಂದ ಕಂಡುಬರುತ್ತದೆ. ಕದಂಬರು. ಅದಕ್ಕೆ ಪ್ರತಿಯೊಬ್ಬರು ಕೂಡ ದೇಶದ ಇತಿಹಾಸವನ್ನು ತಿಳ್ಕೋಬೇಕಾಗ್ತದೆ. ಪ್ರಜಾ ಸರ್ಕಾರ ಬರೋದಕ್ಕಿಂತ ಮುಂಚಿತವಾಗಿ ರಾಜರ ಕಾಲ ಇತ್ತು, ಪಾಳ್ಯಗಾರರ ಕಾಲ ಇತ್ತು, ಸಾಮಂತರ ಕಾಲ ಇತ್ತು. ಅವರು ಕೂಡ ನಾಣ್ಯಗಳನ್ನು ಹೊರಡಿಸ್ತಾ ಇದ್ರು. ಅವರು ಕೂಡ ತೆರಿಗೆಯನ್ನು ವಸೂಲು ಮಾಡ್ತಾ ಇದ್ರು. ಯಾಕಂದರೆ ರಾಜ್ಯ ನಡೆಸಬೇಕಾದ್ರೆ ತೆರಿಗೆ ಬೇಕೇ ಬೇಕಾಗ್ತದೆ. ಆದರೆ ಯಾರಿಗೆ ತೆರಿಗೆ ಕೊಡಲಿಕ್ಕಾಗ್ತದೆ ಅವರು ತೆರಿಗೆಯನ್ನು ಕೊಡಬೇಕು. ಯಾರಿಗೆ ತೆರಿಗೆಯನ್ನು ಕೊಡಲಿಕ್ಕೆ ಸಾಧ್ಯ ಆಗಲ್ಲ ಅವರು ತೆರಿಗೆ ಕೊಡಬೇಕಾದಂಥ ಅಗತ್ಯ ಇಲ್ಲ. ಪ್ರತಿ ಸರ್ಕಾರನೂ ಕೂಡ, ಅದು ರಾಜರ ಕಾಲ ಇರಲಿ, ಈಗಿರಲಿ, ಕೇಂದ್ರ ಸರ್ಕಾರ ಇರಲಿ, ರಾಜ್ಯ ಸರ್ಕಾರ ಇರಲಿ, ಆ ಎರಡೂ ಸರ್ಕಾರಗಳು ತೆರಿಗೆಗಳನ್ನು ವಸೂಲು ಮಾಡಿನೇ ತೆರಿಗೆ ಹಣದಿಂದ ದೇಶವನ್ನು, ರಾಜ್ಯವನ್ನು ನಡೆಸ್ತಕ್ಕಂಥದ್ದು. ಸಂವಿಧಾನ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ
ತೆರಿಗೆ ವಿಧಿಸ್ತಕ್ಕಂಥ ಅಧಿಕಾರವನ್ನು ಕೊಟ್ಟಿದೆ. ನಮ್ಮ ದೇಶದಲ್ಲಿ ಒಂದು ಸಂವಿಧಾನ ಇದೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಆ ಕಾನ್ಸ್ಟಿಟ್ಯೂಷನ್ನು ಅಧಿಕಾರ ಹಂಚಿಕೆ ಮಾಡಿದೆ. ಯಾವ್ಯಾವ ಏರಿಯಾದಲ್ಲಿ ಕೇಂದ್ರ ಸರ್ಕಾರ ತೆರಿಗೆ ವಸೂಲು ಮಾಡಬೇಕು, ಯಾವ್ಯಾವ ಏರಿಯಾದಲ್ಲಿ ರಾಜ್ಯ ಸರ್ಕಾರ ತೆರಿಗೆಯನ್ನು ವಸೂಲು ಮಾಡಬೇಕು. ಯಾಕಂತಂದರೆ ನಮ್ಮದು ಒಕ್ಕೂಟದ ವ್ಯವಸ್ಥೆ, ನಾವು ಒಕ್ಕೂಟದ ವ್ಯವಸ್ಥೆಯನ್ನು ಒಪ್ಕೊಂಡಿದ್ದೀವಿ. ಅಧಿಕಾರ ಕೇಂದ್ರ ಮತ್ತು ರಾಜ್ಯಕ್ಕೆ ಹಂಚಿಕೆ ಆಗ್ತದೆ. ಸಂವಿಧಾನದ ಆರ್ಟಿಕಲ್ 246A ಕೇಂದ್ರಕ್ಕೆ ಮತ್ತು ರಾಜ್ಯಕ್ಕೆ ಅಧಿಕಾರವನ್ನು ಕೊಡ್ತದೆ. ಸೊ ಹಾಗಾಗಿ ನಾವು ತೆರಿಗೆಯನ್ನು ವಸೂಲು ಮಾಡುತ್ತೇವೆ. ಕರ್ನಾಟಕ ಸರ್ಕಾರ GST ಬರೋದಕ್ಕಿಂತ ಮುಂಚಿತವಾಗಿ ತೆರಿಗೆ ವಸೂಲು ಮಾಡ್ತಿತ್ತು, ವ್ಯಾಟ್ ಮೂಲಕ ತೆರಿಗೆ ವಸೂಲು ಮಾಡ್ತಿತ್ತು, ಅದಕ್ಕಿಂತ ಮುಂಚಿತವಾಗಿ ಮಾರಾಟ ತೆರಿಗೆ ವಸೂಲು ಮಾಡ್ತಿತ್ತು. ಇದು ಪರೋಕ್ಷ ತೆರಿಗೆ. There are two types of taxes, direct taxes ಮತ್ತು indirect taxes. ಇವು ಎಲ್ಲವೂ ಕೂಡ ನಾವು ಈ ರಾಜ್ಯ ಸರ್ಕಾರ ವಸೂಲು ಮಾಡ್ತಕ್ಕಂಥದ್ದು GST, ಇಟ್ಸ್ ಎನ್ ಇಂಡೈರೆಕ್ಟ್ ಟ್ಯಾಕ್ಸ್. ಅದನ್ನು ನಾವು ಹೆಚ್ಚು ಮಾಡಬೇಕು. ಕೇಂದ್ರ ಸರ್ಕಾರಕ್ಕೆ ನಾವು 2017ರಲ್ಲಿ GST ಇಂಟ್ರೊಡ್ಯೂಸ್ ಮಾಡಬೇಕು ಅನ್ನೋದಕ್ಕೆ ಎಲ್ಲ ರಾಜ್ಯ ಸರ್ಕಾರಗಳು ಕೂಡ ಒಪ್ಕೊಂಡಿದ್ದಾವೆ. ಆದರೆ ಅದು ಬೇರೆ, ಈಗ ನಮಗೆ ರಾಜ್ಯಗಳಿಗೆ ಸರಿಯಾಗಿ ತೆರಿಗೆ ಸಿಗ್ತಾ ಇಲ್ಲ ಅಂತಕ್ಕಂಥದ್ದು ಆ ಒಂದು ಕೂಗು ಕೂಡ ಇದೆ. ಇಡೀ ದೇಶದಲ್ಲಿ ರಾಜ್ಯಗಳಿಗೆ ತೆರಿಗೆ ಸರಿಯಾಗಿ, ಯಾಕಂತಂದರೆ ನಾವು ಯಾವುದೇ GST ತೆರಿಗೆ ವಸೂಲು ಮಾಡಿದಾಗ ಅದು ಕೇಂದ್ರ ಸರ್ಕಾರಕ್ಕೆ ಕೊಡ್ತೀವಿ, ಕೇಂದ್ರ ಸರ್ಕಾರ ನಮಗೆ ಪಾಲನ್ನು ಕೊಡ್ತದೆ ಮತ್ತು ತೆರಿಗೆ ಹಂಚಿಕೆ ಮಾಡ್ತದೆ. ಅದಕ್ಕೋಸ್ಕರ ಒಂದು ಆಯೋಗ ಕೂಡ ರಚನೆ ಆಗ್ತದೆ. ಈಗಾಗಲೇ 5 ಹಣಕಾಸಿನ ಆಯೋಗಗಳಾಗಿದ್ದಾವೆ, 15 ಹಣಕಾಸಿನ ಆಯೋಗಗಳಾಗಿದ್ದಾವೆ. 16ನೇ ಹಣಕಾಸಿನ ಆಯೋಗ ಆಗಬೇಕು. ನಾವು ಪ್ರತಿ ರಾಜ್ಯದ ತೆರಿಗೆ ಆ ರಾಜ್ಯದ ಜನರ ಹಕ್ಕು ಅಂತೇಳಿ ನಾವು ಪ್ರತಿಪಾದನೆಯನ್ನು ಮಾಡ್ತೀವಿ. ನಾವು ಈ ಸಾರಿ 14ನೇ ಹಣಕಾಸಿನಿಂದ 15ನೇ ಹಣಕಾಸಿನ ತೆರಿಗೆ ಹಂಚಿಕೆಯಲ್ಲಿ 15ನೇ ಹಣಕಾಸಿನ ಆಯೋಗದಲ್ಲಿ ನಮಗೆ ಕಡಿಮೆ ಆಯಿತು. 1.07% ತೆರಿಗೆ ಕಡಿಮೆ ಆಯಿತು ಅಂತಕ್ಕಂಥ ವಿಚಾರವನ್ನು ಕೇಂದ್ರ ಸರ್ಕಾರದ ಮುಂದೆ ಇಟ್ಟಿದ್ದೀವಿ. ಮೊನ್ನೆ MP ಗಳ ಸಭೆ ನಡೆದಾಗ, ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿದಾಗಲೂ ಕೂಡ ಈ ವಿಚಾರವನ್ನು MP ಗಳಿಗೆ ಮತ್ತು ಪ್ರಧಾನಮಂತ್ರಿಗಳಿಗೆ ಅವರ ಗಮನಕ್ಕೆ ತರ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಸೊ ನಾವು ಹೆಚ್ಚು ತೆರಿಗೆ ವಸೂಲು ಮಾಡಿದರೆ ಕರ್ನಾಟಕದ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ನಿಮ್ಮಲ್ಲಿ ಭಾಳ ಜನ ಮುಖ್ಯಮಂತ್ರಿಗಳು, ಹಣಕಾಸಿನ ಮಂತ್ರಿಗಳು ಸ್ವಲ್ಪ ಖಾರವಾಗಿ ಮಾತಾಡ್ತಾರೆ ಅಂತ ಅನ್ನಿಸ್ಬೋದು. ಆದರೆ ತೆರಿಗೆ ನಮಗೆ ಹಣ ಬೇಕಲ್ಲ, ಅವಕಾಶ ಇರುವಾಗ ತೆರಿಗೆ ವಸೂಲು ಮಾಡಬೇಕಲ್ಲ. ಯಾವುದೇ ಕಾರಣಕ್ಕೆ ತೆರಿಗೆ ಸೋರದೆ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಅದಕ್ಕೋಸ್ಕರ ಈ ವಾಣಿಜ್ಯ ತೆರಿಗೆ ಇಲಾಖೆ ಇರ್ತಕ್ಕಂಥದ್ದು, ತೆರಿಗೆ ಸೋರೋಗಬಾರ್ದು.
ಅನೇಕ ಭಾಗಗಳಲ್ಲಿ ತೆರಿಗೆ ಸೋರ್ತಕ್ಕಂಥ ಅನೇಕ ಕ್ಷೇತ್ರಗಳನ್ನು ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರನೇ ಆಡಿಟ್ಟು ಇಲಾಖೆ, ಅಪೀಲ್ ಇಲಾಖೆ, ಆಮೇಲೆ ಎನ್ಫೋರ್ಸ್ಮೆಂಟ್ ಇಲಾಖೆ, ಇವೆಲ್ಲ ಇಲಾಖೆಗಳು ಕೂಡ ಇರ್ತಕ್ಕಂಥದ್ದು. ಯಾಕಪ್ಪ ಅಂತಂದರೆ ತೆರಿಗೆ ಸೋರೋಗಬಾರ್ದು, ತೆರಿಗೆ ಕಟ್ಟಬೇಕು. ತೆರಿಗೆ ಕಟ್ಟೋದ್ರೆ ಇವತ್ತು ನಾವು ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದ್ದೀವಿ. ಗ್ಯಾರಂಟಿ ಯೋಜನೆಗಳಿಗೆ ಸುಮಾರು 56,000ದಿಂದ 60,000 ಕೋಟಿ ರೂಪಾಯಿ ಬೇಕಾಗ್ತದೆ. ತೆರಿಗೆ ಹಣ ಇಲ್ಲೇ ಹೋದರೆ ಆ ಅಭಿವೃದ್ಧಿ ಕೆಲಸಗಳನ್ನ ಹೆಂಗೆ ಮಾಡೋದು? ಒಂದು ಕಡೆ ನಮ್ಮ ಸಮಾಜದಲ್ಲಿ ಅಸಮಾನತೆ, ಈ ಅಸಮಾನತೆ ಹೋಗ್ಬೇಕಾದ್ರೆ ಎಲ್ರಿಗೂ ಕೂಡ ಆರ್ಥಿಕ ಸಾಮಾಜಿಕ ಶಕ್ತಿ ಬರಬೇಕು. ಆರ್ಥಿಕ ಸಾಮಾಜಿಕ ಶಕ್ತಿ ಬರದೇನೆ ಸಮಾನತೆ ಬರಲಿಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೆ ಅನೇಕ ದೇಶಗಳಲ್ಲಿ ಪ್ರಿಫರೆನ್ಷಿಯಲ್ ಟ್ರೀಟ್ಮೆಂಟ್ ಅಂತ ಮಾಡ್ತಾರೆ. ಯಾರು ಆರ್ಥಿಕವಾಗಿ ಸಾಮಾಜಿಕವಾಗಿ ದುರ್ಬಲರಿದ್ದಾರೆ ಆ ಜನರಿಗೆ ವಿಶೇಷ ಸವಲತ್ತುಗಳನ್ನು ಕೊಡೋದ್ರ ಮೂಲಕ, ಸಾಮಾಜಿಕ ಆರ್ಥಿಕ ಕಾರ್ಯಕ್ರಮಗಳನ್ನು ಕೊಡೋದ್ರ ಮೂಲಕ ಅವ್ರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು. ಇವತ್ತು ನಮ್ಮ ಗ್ಯಾರಂಟಿ ಯೋಜನೆಗಳು ಕೂಡ ಸಮಾಜದ ಎಲ್ಲ ದುರ್ಬಲ ವರ್ಗದ ಜನರಿಗೆ, ಜಾತಿ ಧರ್ಮ ಯಾವುದೂ ಇಲ್ಲ ಇದರಲ್ಲಿ, ಎಲ್ಲ ಧರ್ಮದ ಎಲ್ಲ ಜಾತಿಯ ಬಡವರಿಗೆ ಅವ್ರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡಬೇಕು. ಆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡಬೇಕಾದ್ರೆ ರಿಸೋರ್ಸಸ್ಸು ಇರಬೇಕಾಗ್ತದೆ, ಸಂಪನ್ಮೂಲ ಇರಬೇಕಾಗ್ತದೆ. ಸಂಪನ್ಮೂಲ ಇಲ್ಲದೆ ಹೋದರೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ, ಕಷ್ಟ ಆಗ್ತದೆ. ಅನೇಕ ಇದು ತೆರಿಗೆ ಕೊಡ್ತಕ್ಕಂಥದ್ರಲ್ಲಿ ವಾಣಿಜ್ಯ ತೆರಿಗೆ ಇಲಾಖೆ ಬಹಳ ಮುಖ್ಯವಾದಂಥ ಇಲಾಖೆ, ಹೆಚ್ಚು ಪ್ರಧಾನವಾದಂಥ ಇಲಾಖೆ. ಆ ಇಲಾಖೆ ಹೆಚ್ಚು ತೆರಿಗೆಗಳನ್ನು ವಸೂಲು ಮಾಡಬೇಕು. ಸೊ ಕಳೆದ ವರ್ಷ GST 22-23ರಲ್ಲಿ 1,22,821 ಕೋಟಿ ಕಲೆಕ್ಷನ್ ಆಗಿದೆ. ವ್ಯಕ್ತಿನಮ್ಮ 1,22,821 ಕೋಟಿ. 23-24ರಲ್ಲಿ 1,45,266 ಕೋಟಿ ಕಲೆಕ್ಷನ್. ಸರಿ ಇಲ್ವಾ? ಎಷ್ಟಾಗಿದೆಯಮ್ಮ? ಇದು ನೆಟ್ ಗ್ರಾಸ್ ನಾನು ಹೇಳ್ತಾ ಇರೋದು ಗ್ರಾಸ್ ಕಲೆಕ್ಷನ್. ಸೊ ಇದನ್ನು ನೋಡಿದಾಗ ಉತ್ತಮವಾದಂಥ ಕೆಲಸವನ್ನು ವಾಣಿಜ್ಯ ತೆರಿಗೆ ಇಲಾಖೆಯವರು ಮಾಡಿದ್ದಾರೆ. ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳು ಮಾಡಿದ್ದಾರೆ. ಸುಮಾರು 65 ಜನ ಅಧಿಕಾರಿಗಳ ಪ್ರಶಸ್ತಿ ಕೊಟ್ಟದೀಗ 65 ಜನರಿಗೆ ಪ್ರಶಸ್ತಿಗಳನ್ನು ವಿತರಣೆ ಮಾಡಿದ್ದೀವಿ. ಅವರೆಲ್ಲ ಜಾಸ್ತಿ ಕಲೆಕ್ಟ್ ಮಾಡಿದ್ರು, ತೆರಿಗೆ ಕಲೆಕ್ಟ್ ಮಾಡಿದ್ದೀರಿ. ಬೇರೆಯವರು ಕೂಡ ಅವ್ರಿಗಿಂತ ಜಾಸ್ತಿ ಕಲೆಕ್ಷನ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡು. ಇದು ಅವರಿಂದ ಪ್ರೇರಣೆ. ನಾನು ಅದಕ್ಕೆ ಕೇಳಿದೆ ಶಿಕಾಗೆ, ಎಷ್ಟು ಜನಕ್ಕೆ ಕೊಡಬೇಕು ಪ್ರಶಸ್ತಿನ ಅಂತ. 65 ಜನರಿಗೆ ಕೊಡಬೇಕು ಅಂತ. ನಮ್ಮಲ್ಲಿ ಎಷ್ಟು ಜನ ಇದ್ದೀರಿ ಎಂಪ್ಲಾಯೀಸ್?
6,000 ಜನ ಇದ್ದೀರಿ. 6,000 ಜನರು ಕೂಡ ಪ್ರಶಸ್ತಿಗಳನ್ನು ತಗೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಮಾಡ್ತೀರಿ ಅಲ್ವಾ? ಎಲ್ಲ ಪ್ರಯತ್ನ ಮಾಡಬೇಕು. ಪ್ರಯತ್ನ ಮಾಡಿದ್ರೆ ರಾಜ್ಯದ ಅಭಿವೃದ್ಧಿ. ನೀವೆಲ್ಲ ಕರ್ನಾಟಕದವರು, ಈ ರಾಜ್ಯದವರು. ರಾಜ್ಯ ಅಭಿವೃದ್ಧಿ ಆದರೆ ಎಲ್ಲ ಜನರ ಅಭಿವೃದ್ಧಿ ಆಗ್ತದೆ. ಅದಕ್ಕೋಸ್ಕರ ಬೇರೆಯವರಿಗೆ ಪ್ರೇರಣೆ ಆಗಲಿ ಅಂತೇಳಿ ಈ ಪ್ರಶಸ್ತಿ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಅದು ಇನ್ನೂ ಹೆಚ್ಚು ಜನರು ಈ ಪ್ರಶಸ್ತಿಗೆ ಭಾಜನರಾಗಲಿ ಅಂತೇಳಿ ಹೇಳಿ ನಿಮ್ಗೆಲ್ರಿಗೂ ಕೂಡ ಮತ್ತೊಮ್ಮೆ ಯಾರ್ಯಾರು ಪ್ರಶಸ್ತಿಗೆ ಭಾಜನರಾಗಿದ್ದೀರಿ ಅವರೆಲ್ಲರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕೊನೆಯಲ್ಲಿ ನಿಮ್ಮೆಲ್ಲರಿಗೂ GST ದಿನಾಚರಣೆಯ ಶುಭಾಶಯಗಳು. ಮುಂದಿನ ವರ್ಷ GST ದಿನಾಚರಣೆ ಮಾಡುವಾಗ ಇನ್ನೂ ಹೆಚ್ಚು ತೆರಿಗೆ ವಸೂಲು ಮಾಡ್ತಕ್ಕಂಥದ್ದು, ಹೆಚ್ಚು ಪ್ರಶಸ್ತಿಗೆ ಭಾಜನರಾಗ್ತಕ್ಕಂಥ ಕೆಲಸವನ್ನು ಮಾಡಿ ಅಂತೇಳಿ ನಾನು ಆಶಿಸಿ ಈ GST ದಿನಾಚರಣೆಯ ಕಾರ್ಯಕ್ರಮವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಮತ್ತು ಭಾಗವಹಿಸಿದ್ದೇನೆ ಅಂಥೇಳಿ ನಿಮಗೆಲ್ಲ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.